ಎಲ್ಲರಿಗೂ KT ಸಕ್ಸಸ್ ಅಪ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು 4 ಕ್ವಾಡ್ರೆಂಟ್ಸ್ ಇದ್ದಾವೆ. ಸೊ ಯಾವ್ಯಾವ ಕ್ವಾಡ್ರೆಂಟಲ್ಲಿ ಯಾವ್ಯಾವ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಪಾಸಿಟಿವ್ ಅನ್ನೋದು ತಿಳ್ಕೊಳ್ಳೋಣ. ಸೊ ಇಲ್ಲಿ 4 ಕ್ವಾಡ್ರೆಂಟ್ಸ್ ಇದ್ದಾವೆ. ಸೊ ಈಚ್ ಕ್ವಾಡ್ರೆಂಟ್ ಡಿವೈಡ್ ಟು 4 ಪಾರ್ಟ್ಸ್. ಸೊ ಈಚ್ ಕ್ವಾಡ್ರೆಂಟ್ ನಮಗೆ ರೈಟ್ ಆಂಗಲ್ ಟ್ರಯಾಂಗಲ್ ಕೊಡುತ್ತೆ. ಸೊ 90 ಡಿಗ್ರಿ ಫಾರ್ಮ್ ಆಗುತ್ತೆ. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಇದನ್ನು ನಾನು ಕ್ವಾಡ್ರೆಂಟ್ 1 Q1 ಅಂತ ಕನ್ಸಿಡರ್ ಮಾಡ್ತೀನಿ. Q1. ಸೊ ಇದನ್ನು Q2 ಅಂತ ಕನ್ಸಿಡರ್ ಮಾಡ್ತೀನಿ, ಅಂದರೆ ಕ್ವಾಡ್ರೆಂಟ್ 2 ಅಂತ. ಇದು Q3. ಸೊ ಕ್ವಾಡ್ರೆಂಟ್ 3 ಮತ್ತು ಇದನ್ನು Q4 ಕ್ವಾಡ್ರೆಂಟ್ 4 ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇನ್ ಫಸ್ಟ್ ಕ್ವಾಡ್ರೆಂಟಲ್ಲಿ ನಮಗೆ ಮಿನಿಮಮ್ ಏನು 0 ಡಿಗ್ರಿ ಟು ಮ್ಯಾಕ್ಸಿಮಮ್ 90 ಡಿಗ್ರಿ ಇದೆ. ಸೊ ಇಲ್ಲಿ 0 ಡಿಗ್ರಿ ಟು 90 ಡಿಗ್ರಿ ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ 90 ಅಂದರೆ ಸೊ 0 ಟು 90 ಇದನ್ನು ನಾನು 90 ಮೈನಸ್ ಅಂತ ಬರಿಬೋದು. ಸೊ ಮ್ಯಾಕ್ಸಿಮಮ್ 90 ಇದೆ. ಸೊ ಮೈನಸ್ ಥೀಟಾ ಅಂತ ಬರ್ತೀನಿ. ಫಸ್ಟ್ ಕ್ವಾಡ್ರೆಂಟು 90 ಮೈನಸ್ ಥೀಟಾ. ಸೊ ಸೆಕೆಂಡ್ ಕ್ವಾಡ್ರೆಂಟ್ ಬಂದರೆ ಇಲ್ಲಿ ಮ್ಯಾಕ್ಸಿಮಮ್ 90 ಇಂದ ಸ್ಟಾರ್ಟ್ ಆಗುತ್ತೆ, 90 ಪ್ಲಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು 180 ಡಿಗ್ರಿ. ಸೊ 90 ಟು 180 ಡಿಗ್ರಿ ಇದನ್ನು ನಾನು ಸೆಕೆಂಡ್ ಕ್ವಾಡ್ರೆಂಟಲ್ಲಿ 90 ಪ್ಲಸ್ ಅಂತ ಬರಿಬೋದು, 90 ಡಿಗ್ರಿ ಪ್ಲಸ್ ಥೀಟಾ. ಸೊ ಇಲ್ಲಿ ಮ್ಯಾಕ್ಸಿಮಮ್ 180 ಇದೆ, ಅಂದರೆ 180 ಒಳಗಡೆ ಇದೆ, ಇದನ್ನು ನಾನು 180 ಮೈನಸ್ ಥೀಟಾ ಅಂತ ಬರೀತೀನಿ. ಸೊ ಸೆಕೆಂಡ್ ಕ್ವಾಡ್ರೆಂಟ್. ಅದೇ ಥರ ಥರ್ಡ್ ಕ್ವಾಡ್ರೆಂಟಲ್ಲಿ 180 ಡಿಗ್ರಿ ಮತ್ತು 270 ಇನ್ ಬಿಟ್ವೀನ್ 180 270. ಇಲ್ಲಿ ಮಿನಿಮಮ್ ವ್ಯಾಲ್ಯೂ 180 ಅಂದರೆ 180 ಪ್ಲಸ್ ಥೀಟಾ ಅಂತ ಬರ್ತೀನಿ, 180 ಪ್ಲಸ್ ಥೀಟಾ. ಸೊ ಇದೆ ಮ್ಯಾಕ್ಸಿಮಮ್ ವ್ಯಾಲ್ಯೂ 270 ಇದೆ, ಇದನ್ನು ನಾನು 270 ಡಿಗ್ರಿ ಮೈನಸ್ ಥೀಟಾ ಅಂತ ಬರ್ತೀನಿ. ಅದೇ ಥರ ಫೋರ್ತ್ ಕ್ವಾಡ್ರೆಂಟಲ್ಲಿ ಇಲ್ಲಿ ಮಿನಿಮಮ್ ವ್ಯಾಲ್ಯೂ 270. ಸೊ ಮ್ಯಾಕ್ಸಿಮಮ್ ಏನು 360 ಇದೆ. ಸೊ ಇದನ್ನು 270 ಪ್ಲಸ್ ಥೀಟಾ ಅಂತ ಬರ್ತೀನಿ, 270 ಪ್ಲಸ್ ಥೀಟಾ. ಅದೇ ಥರ ಇಲ್ಲಿ ಮ್ಯಾಕ್ಸಿಮಮ್ 360 ಡಿಗ್ರಿ ಇದೆ, ಇದನ್ನು ನಾನು 360 ಮೈನಸ್ ಥೀಟಾ ಅಂತ ಬರ್ತೀನಿ, 360 ಮೈನಸ್ ಥೀಟಾ. ಸೊ 0 ಡಿಗ್ರಿಯಿಂದ ಸ್ಟಾರ್ಟ್ ಆಗಿ ಒಂದು ಸರ್ಕ್ಯುಲೇಷನ್ ಮಾಡಿದ್ರೆ 360 ಆಗುತ್ತೆ. ಸೊ 90 ಮೈನಸ್ ಥೀಟಾ, 90 ಪ್ಲಸ್ ಥೀಟಾ, 180 ಮೈನಸ್ ಥೀಟಾ, 180 ಪ್ಲಸ್ ಥೀಟಾ, 270 ಮೈನಸ್ ಥೀಟಾ, 270 ಪ್ಲಸ್ ಥೀಟಾ, 360 ಮೈನಸ್ ಥೀಟಾ. ಅದೇ ಥರ ಮತ್ತೆ ಫಸ್ಟ್ ಕ್ವಾಡ್ರೆಂಟ್ ಬಂದರೆ ಟೋಟಲ್ 360 ಆದರೆ ಮತ್ತೆ ಫಸ್ಟ್ ಕ್ವಾಡ್ರೆಂಟ್ ಬಂದರೆ 360 ಪ್ಲಸ್ ಥೀಟಾ ಆಗುತ್ತೆ, 360 ಡಿಗ್ರಿ ಪ್ಲಸ್ ಥೀಟಾ. ಸೊ ನಮಗೆ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಪಾಸಿಟಿವ್ ನಮಗೆ. ಸೊ ಆಲ್ ಪಾಸಿಟಿವ್ ಅಂತ ಬರ್ತೀನಿ. ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಪಾಸಿಟಿವ್. ಅದೇ ಥರ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಬಂದರೆ ಓನ್ಲಿ ಸೈನ್ ಆ್ಯಂಡ್ ಕೊಸೆಕ್. ಸೊ ಸೈನು ಮತ್ತು ಕೊಸೆಕ್ಕು ಕೊಸೆಕೆಂಡ್ ಥೀಟಾ ಪಾಸಿಟಿವ್. ಸೊ ಓನ್ಲಿ ಸೈನು ಮತ್ತು ಕೊಸೆಕೆಂಡ್ ಏನು ಪಾಸಿಟಿವ್ ಸೆಕೆಂಡ್ ಕ್ವಾಡ್ರೆಂಟಲ್ಲಿ. ಅದೇ ಥರ ಥರ್ಡ್ ಕ್ವಾಡ್ರೆಂಟಲ್ಲಿ ಬಂದರೆ ಓನ್ಲಿ ಟ್ಯಾನ್. ಸೊ ಟ್ಯಾನ್ ಥೀಟಾ ಮತ್ತು ಕಾಟ್ ಥೀಟಾ ಏನಾಗುತ್ತೆ ಪಾಸಿಟಿವ್. ಸೊ ಓನ್ಲಿ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಮತ್ತು ಕಾಟು ಪಾಸಿಟಿವ್. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಬಂದರೆ ಕಾಸ್ ಥೀಟಾ. ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ಥೀಟಾ ಮತ್ತು ಕೊಸೆಕೆಂಡ್ ಥೀಟಾ ಸೀಕೆಂಡ್ ಥೀಟಾ ಪಾಸಿಟಿವ್. ಸೊ ಫಸ್ಟ್ ಕ್ವಾಡ್ರೆಂಟಲ್ಲಿ ಎಲ್ಲ ಪಾಸಿಟಿವ್. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಕಾಸ್ ಪಾಸಿಟಿವ್ ಅಂದರೆ ರಿಮೈನಿಂಗ್ 4 ನೆಗೆಟಿವ್ ಇರುತ್ತೆ. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಕಾಟ್ ಪಾಸಿಟಿವ್ ಅಂದರೆ ರಿಮೈನಿಂಗು ಪಾಸಿಟಿವ್ ಇರುತ್ತೆ. ಸೊ ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸು ಮತ್ತು ಸೀಕೆಂಡ್ ಪಾಸಿಟಿವ್ ಅಂದರೆ ರಿಮೈನಿಂಗ್ 4 ಪಾಸಿಟಿವ್ ಇರುತ್ತೆ. ಇದು ನಿಮಗೆ ಫೋರ್ತ್ ಕ್ವಾಡ್ರೆಂಟಲ್ಲಿ ಯಾವ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ. ಸೊ ಇನ್ ಜನರಲ್ ಆಗಿ ಹೇಳ್ಬೇಕಂದ್ರೆ ಆಗಿ ಸೊ ಫಸ್ಟ್ ಪಾಯಿಂಟು. ಸೊ ನಮಗೆ ಇಲ್ಲಿ 90 ಪ್ಲಸ್ ಆರ್ ಮೈನಸ್ ಥೀಟಾನ. ಸೊ 90 ಮೈನಸ್ ಥೀಟಾ, 90 ಪ್ಲಸ್ ಥೀಟಾ ಅಂದರೆ 90 ಪ್ಲಸ್ ಆರ್ ಮೈನಸ್ ಥೀಟಾ ಆ್ಯಂಡ್ ಸೊ ಇನ್ನೊಂದೇನಿಲ್ಲಿ 270 ಕನ್ಸಿಡರ್ ಮಾಡ್ತೀನಿ, 270 ಪ್ಲಸ್ ಆರ್ ಮೈನಸ್ ಥೀಟಾ. ಸೊ ಏನಾದರೂ ನಮಗೆ 90 ಪ್ಲಸ್ ಆರ್ ಮೈನಸ್ ಥೀಟಾ ಮತ್ತು 270 ಪ್ಲಸ್ ಆರ್ ಮೈನಸ್ ಥೀಟಾ ಇದೆ, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಯಾವ ಥರ ಚೇಂಜ್ ಆಗುತ್ತೆ ಅಂದರೆ ಸೈನ್ ಥೀಟಾ ಇದ್ದರೆ ಅದೇನಾಗುತ್ತೆ ನಮಗೆ ಕಾಸ್ ಥೀಟಾ ಆಗುತ್ತೆ, ಸೈನ್ ಟು ಕಾಸ್. ಸೊ ಸೈನ್ ಟು ಕಾಸ್ ಅಂದರೆ ಯಾರೋ ಮಾರ್ಕ್ ಮಾಡಿ, ಎರಡು ಕಡೆ ಯಾರೋ ಮಾರ್ಕ್ ಮಾಡ್ತೀನಿ, ಅಂದರೆ ಸೈನ್ ಥೀಟಾ ಇದ್ದರೆ ಕಾಸ್ ಥೀಟಾ ಆಗುತ್ತೆ, ಅದೇ ಕಾಸ್ ಥೀಟಾ ಇದ್ದರೆ ಸೈನ್ ಥೀಟಾ. ಅದೇ ಥರ ಟ್ಯಾನ್ ಥೀಟಾ ಇದೆ, ಟ್ಯಾನ್ ಥೀಟಾ ಟು ಕಾಟ್ ಥೀಟಾ ಆಗುತ್ತೆ. ಅದೇ ಥರ ಕಾಟ್ ಥೀಟಾ ಇದೆ, ಟ್ಯಾನ್ ಥೀಟಾ. ಸೊ 90 ಪ್ಲಸ್ ಆರ್ ಮೈನಸ್ ಥೀಟಾ, 270 ಪ್ಲಸ್ ಆರ್ ಮೈನಸ್ ಥೀಟಾ ಇದೆ, ಟ್ಯಾನ್ ಟು ಕಾಟು, ಕಾಟ್ ಟು ಟ್ಯಾನ್. ಅದೇ ಥರ ಸೀಕೆಂಡ್ ಥೀಟಾ ಇದ್ದರೆ ಕೊಸೆಕೆಂಡ್ ಥೀಟಾ ಆಗುತ್ತೆ, ಕೊಸೆಕೆಂಡ್ ಥೀಟಾ. ಅದೇ ಥರ ಕೊಸೆಕೆಂಡ್ ಥೀಟಾ ಇದ್ದರೆ ಸೀಕೆಂಡ್ ಥೀಟಾ. ಸೊ 90 ಪ್ಲಸ್ ಆರ್ ಮೈನಸ್ ಥೀಟಾ, 270 ಪ್ಲಸ್ ಆರ್ ಮೈನಸ್ ಥೀಟಾ ಇದ್ದರೆ ಈ ಥರ ಚೇಂಜ್ ಆಗುತ್ತೆ. ಅದೇ ನಮಗೆ ಸೆಕೆಂಡ್ ಪಾಯಿಂಟ್. ಅದೇ ಥರ 180. ಸೊ 180 ಪ್ಲಸ್ ಆರ್ ಮೈನಸ್ ಥೀಟಾ ಆ್ಯಂಡ್ ಇನ್ನೊಂದೇನು 360 ಪ್ಲಸ್ ಆರ್ ಮೈನಸ್ ಥೀಟಾ ಇದ್ದರೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸು ಚೇಂಜ್ ಆಗಲ್ಲ. ಸೈನ್ ಥೀಟಾ ಇದ್ದರೆ ಸೈನ್ ಥೀಟಾನೇ ಇರುತ್ತೆ. ಅದೇ ಥರ ಕಾಸ್ ಥೀಟಾ ಇದ್ದರೆ ಕಾಸ್ ಥೀಟಾ. ಸೊ ಟ್ಯಾನ್ ಥೀಟಾ ಇದ್ದರೆ ಟ್ಯಾನು, ಕಾಟ್ ಥೀಟಾ ಇದ್ದರೆ ಕಾಟು, ನೆಕ್ಸ್ಟು ಸೀಕೆಂಡ್ ಥೀಟಾ ಇದ್ದರೆ ಸೀಕೆಂಟು, ಅದೇ ಥರ ಕೊಸೆಕೆಂಡ್ ಥೀಟಾ ಇದ್ದರೆ ಕೊಸೆಕೆಂಟ್, ಏನು ಚೇಂಜ್ ಆಗಲ್ಲ. ಇದು ನಮಗೆ 4 ಕ್ವಾಡ್ರೆಂಟಲ್ಲಿ ಯಾವ್ಯಾವ ಪಾಸಿಟಿವ್ ಮತ್ತು ಯಾವ್ಯಾವ ನೆಗೆಟಿವ್ ಅಂತ. ಒಂದು ಪ್ರಾಬ್ಲಮ್ ನೋಡೋಣ, ಎಕ್ಸಾಂಪಲ್. ಸೊ ಒಂದು ಫಂಕ್ಷನ್ ಕೊಡ್ತಾರೆ, ಕಾಸ್ ಎಕ್ಸ್ ಈಕ್ವಲ್ ಟು -3/5. ಸೊ ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರೆಂಟ್, ದೆನ್ ಫೈಂಡ್ ದಿ ಅದರ್ 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಸೊ ಕಾಸ್ ಎಕ್ಸ್ ಕೊಟ್ಟಿದ್ದಾರೆ, ಕಾಸ್ ಎಕ್ಸ್ ವ್ಯಾಲ್ಯೂ ಏನು -3/5 ಅಂತ. ಸೊ ಎಕ್ಸ್ ವ್ಯಾಲ್ಯೂ ಅಂದರೆ ಆ್ಯಂಗಲ್ ಏನು ಥರ್ಡ್ ಕ್ವಾಡ್ರೆಂಟಲ್ಲಿ ಇದೆ. ಸೊ ನಾವು ರಿಮೈನಿಂಗು 5 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು. ಸೊ ಫಸ್ಟ್ ಕಾಸ್ ಎಕ್ಸ್ನ ಕನ್ಸಿಡರ್ ಮಾಡ್ತೀನಿ, ಕಾಸ್ ಎಕ್ಸ್. ಸೊ ಕಾಸ್ ಎಕ್ಸ್ ಈಕ್ವಲ್ ಟು -3/5. ಸೊ ಜನರಲ್ ಆಗಿ ನಮಗೆ ಕಾಸ್ ಎಕ್ಸ್. ಸೊ ಕಾಸ್ ಎಕ್ಸ್ ಅಂದರೆ ಏನು ಅಡ್ಜಸೆಂಟಾ. ಸೊ ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪಾಟಿನಸ್ ಅಂತ. ಸೊ ಜನರಲ್ ಆಗಿ ನಾನು ರೈಟ್ ಆಂಗಲ್ ಟ್ರಯಾಂಗಲ್ ಕನ್ಸಿಡರ್ ಮಾಡ್ತೀನಿ, ಒಂದು ರೈಟ್ ಆಂಗಲ್ ಟ್ರಯಾಂಗಲ್. ಸೊ ಇಲ್ಲಿ ನಮಗೆ ಆ್ಯಂಗಲ್ ಏನಿದೆ ಎಕ್ಸ್ ಇದೆ, ಸೊ ಇಲ್ಲಿ ಎಕ್ಸ್ ಅಂತ. ಸೊ ಎಕ್ಸ್ ಇದನ್ನು ಟ್ರಯಾಂಗಲ್ ABC ಅಂತ ಕನ್ಸಿಡರ್ ಮಾಡ್ತೀನಿ, ರೈಟ್ ಆಂಗಲ್ ಟ್ರಯಾಂಗಲ್ ABC. ಸೊ ಅಡ್ಜಸೆಂಟ್ ಬೈ ಹೈಪಾಟಿನಸ್. ಸೊ ನಿಮಗೆ ಕಾಸ್ ಎಕ್ಸ್ ಏನು ಕೊಟ್ಟಿದ್ದಾರೆ 3/5. ಸೊ ಇದಕ್ಕೆ ಈಕ್ವೇಟ್ ಮಾಡಿದ್ರೆ ಅಡ್ಜಸೆಂಟ್ ಸೈಡ್ ಏನು 3 ಆಯ್ತಾ, ಇದು BC ವ್ಯಾಲ್ಯೂ. ಸೊ ಹೈಪಾಟಿನಸ್ ಇದು 5 ಆಯಿತು. ಸೊ ನಾವು AC ಫೈಂಡ್ ಔಟ್ ಮಾಡೋದು. ಸೊ ಬೈ ಪೈಥಾಗರಸ್ ಯೂಸ್ ಮಾಡ್ತೀನಿ, ಬೈ ಪೈಥಾಗರಸ್. ಸೊ ಪೈಥಾಗರಸ್ ಏನು ಹೇಳುತ್ತೆ, AB ಸ್ಕ್ವಯರ್ ಈಸ್ ಈಕ್ವಲ್ ಟು BC ಸ್ಕ್ವಯರ್ ಪ್ಲಸ್ AC ಸ್ಕ್ವಯರ್. ಸೊ ಇದನ್ನು ಪೈಥಾಗರಸ್ ಯೂಸ್ ಮಾಡಿ ನಾನು AC ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತೀನಿ. ಸೊ AB ವ್ಯಾಲ್ಯೂ ಕೊಟ್ಟಿದ್ದಾರೆ 5 ಕೊಟ್ಟಿದೆ. ಸೊ 5 ಸ್ಕ್ವೇರ್ AB ಸ್ಕ್ವೇರ್ ಪ್ಲಸ್, ಸೊ BC ವ್ಯಾಲ್ಯೂ 3 ಇದೆ. ಸೊ 3 ಸ್ಕ್ವೇರ್ ಪ್ಲಸ್ AC ಸ್ಕ್ವೇರ್. ಸೊ 5 ಸ್ಕ್ವೇರ್ ವ್ಯಾಲ್ಯೂ 25 ಈಕ್ವಲ್ ಟು 3 ಸ್ಕ್ವೇರ್ ವ್ಯಾಲ್ಯೂ 9 ಪ್ಲಸ್ AC ಸ್ಕ್ವೇರ್.
ಸೊ ಎ ಸಿ ಸ್ಕ್ವೇರ್ ಈಕ್ವಲ್ ಟು ಸೊ ಎ ಸಿ ಸ್ಕ್ವೇರ್ ಬೇಕಂದರೆ ಈ 9 ನಾನು ಲೆಫ್ಟ್ ಸೈಡಲ್ಲಿ ಬರ್ತೀನಿ. ಸೊ ಮೈನಸ್ ಆಗುತ್ತಾ, ಸೊ 25 ಮೈನಸ್ 9 ಆಯಿತು. ದೆನ್ ಎ ಸಿ ಸ್ಕ್ವೇರ್ ಈಕ್ವಲ್ ಟು 16, 25 9 16. ದೆನ್ ಎ ಸಿ ಈಕ್ವಲ್ ಟು ಏನು ರೂಟ್ 16 ಆಯಿತು. ಎ ಸಿ ಈಕ್ವಲ್ ಟು ದೆನ್ ಎ ಸಿ ಈಕ್ವಲ್ ಟು ರೂಟ್ 16 ಅಂದರೆ 4 ಆಯಿತು. ಸೊ ಎ ಸಿ ವ್ಯಾಲ್ಯೂ ಬಂತು ನಮಗೆ. ಸೊ ಎ ಸಿ ವ್ಯಾಲ್ಯೂ ಏನಾಯಿತು 4 ಆಯಿತು. ಸೊ ನಮಗೆ ಎ ಬಿ ವ್ಯಾಲ್ಯೂ, ಬಿ ಸಿ ವ್ಯಾಲ್ಯೂ, ಎ ಸಿ. ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಯೂಸ್ ಮಾಡಿ, ಈ ಟ್ರಯಾಂಗಲ್ ಯೂಸ್ ಮಾಡಿ ನಾನು ಸೊ ರಿಮೈನಿಂಗ್ 5 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಬರ್ತೀನಿ. ಸೊ ಕಾಸ್ ಎಕ್ಸ್ ಕೊಟ್ಟಿದ್ದಾರಾ, ಕಾಸ್ ಎಕ್ಸ್. ಸೊ ಫಸ್ಟ್ ನಾನು ಸೈನ್ ಬರ್ತೀನಿ, ಸೈನ್ ಎಕ್ಸ್. ಸೊ ಸೈನ್ ಎಕ್ಸ್ ಅಂದರೆ ಏನು, ಸೈನ್ ಎಕ್ಸ್ ಅಂದರೆ ಅಪೋಸಿಟ್. ಸೊ ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್, ಸೊ ಇಲ್ಲಿ ಅಪೋಸಿಟ್ ಸೈಡ್ ಏನು 4 ಬೈ ಹೈಪೋಟೆನಸ್ ಇಸ್ 5. ಸೊ ಎಕ್ಸ್ ಲೈಸ್ ಇನ್ ಥರ್ಡ್ ಕ್ವಾಡ್ರೆಂಟ್ ಅಂತ ಹೇಳಿದೆ. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಸೈನ್ ಏನು ನೆಗೆಟಿವ್, ಅದಕ್ಕೋಸ್ಕರ -4/5. ಸೊ ಆಲ್ರೆಡಿ ಕಾಸ್ ಕೊಟ್ಟಿದ್ದಾರಾ. ನೆಕ್ಸ್ಟ್ ಟ್ಯಾನ್ ಎಕ್ಸ್. ಸೊ ಟ್ಯಾನ್ ಅಂದ್ರೆ ಏನು, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಸೊ ಇಲ್ಲಿ ಅಪೋಸಿಟ್ ಏನು 4 ಇದೆ ಬೈ ಅಡ್ಜಸೆಂಟ್ ಏನು 3. ಸೊ 4/3 ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಪಾಸಿಟಿವ್, ಅದಕ್ಕೋಸ್ಕರ +4/5. ನೆಕ್ಸ್ಟ್ ಕಾಟ್ ಎಕ್ಸ್. ಸೊ ಕಾಟ್ ಅಂದ್ರೆ ಏನು, ರಿವರ್ಸ್ ಆಫ್ ಟ್ಯಾನ್. ಕಾಟ್ ಅಂದ್ರೆ ರಿವರ್ಸ್ ಆಫ್ ಟ್ಯಾನ್ ಅಂದರೆ ಅಡ್ಜಸೆಂಟ್. ಸೊ ಅಡ್ಜಸೆಂಟ್ ಬೈ ಅಪೋಸಿಟ್. ಸೊ ಅಡ್ಜಸೆಂಟ್ 3 ಬೈ ಅಪೋಸಿಟ್ 4. ಸೇಮ್ ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಟ್ ಎಕ್ಸ್ ಏನು ಪಾಸಿಟಿವ್, ಅದಕ್ಕೋಸ್ಕರ 3/4. ಸೊ ನೆಕ್ಸ್ಟು ಸೀಕೆಂಟ್ ಎಕ್ಸ್. ಸೀಕೆಂಟ್ ಅಂದ್ರೆ ಏನು, ರಿವರ್ಸ್ ಆಫ್ ಕಾಸ್. ಸೊ ಕಾಸ್ನ ರಿವರ್ಸ್ ಬರ್ತಾನೆ ಸೀಕೆಂಟ್. ಸೊ ಕಾಸ್ ಅಂದ್ರೆ ಏನು, ಅಡ್ಜಸೆಂಟ್ ಬೈ ಹೈಪೋಟೆನಸ್. ಸೊ ರಿವರ್ಸ್ ಅಂದ್ರೆ ಉಲ್ಟಾ, ಹೈಪೋಟೆನಸ್ ಬೈ ಅಡ್ಜಸೆಂಟ್. ಸೊ ಹೈಪೋಟೆನಸ್ ಏನು 5 ಇದೆನಾ. ಸೊ ಅಡ್ಜಸೆಂಟು 3 ಇದೆ. ಸೇಮ್ ಸೀಕೆಂಟ್ ಥರ್ಡ್ ಕ್ವಾಡ್ರೆಂಟಲ್ಲಿ ಸೀಕೆಂಟ್ ನೆಗೆಟಿವ್, ಅದಕ್ಕೋಸ್ಕರ -5/3. ಸೊ ಲಾಸ್ಟ್ ಒನ್ ಈಸ್ ಕೊಸೆಕೆಂಟ್ ಎಕ್ಸ್. ಸೊ ಕೊಸೆಕೆಂಟ್ ಅಂದ್ರೆ ರಿವರ್ಸ್ ಆಫ್ ಸೈನ್. ಸೊ ರಿವರ್ಸ್ ಆಫ್ ಸೈನ್ ಅಂದರೆ ಹೈಪೋಟೆನಸ್. ಸೊ ಹೈಪೋಟೆನಸ್ ಡಿವೈಡೆಡ್ ಬೈ ಅಪೋಸಿಟ್. ಸೊ ಹೈಪೋಟೆನಸ್ ಏನಿದೆ ನಮಗೆ ಇಲ್ಲಿ 5 ಇದೆ. ಸೊ ಅಪೋಸಿಟ್ ಏನು 4. ಸೇಮ್ ಕೊಸೆಕೆಂಡ್ ಥರ್ಡ್ ಕ್ವಾಡ್ರೆಂಟಲ್ಲಿ ಕೊಸೆಕೆಂಡ್ ಏನು ನೆಗೆಟಿವ್, ಅದಕ್ಕೋಸ್ಕರ -5/4. ಸೊ ಇದೇನು ರಿಮೈನಿಂಗ್ 5 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಸೊ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನು ಮತ್ತು ಕಾಟ್ ಪಾಸಿಟಿವ್, ಅದಕ್ಕೆ ಪಾಸಿಟಿವ್ ವ್ಯಾಲ್ಯೂ +4/3 +3/4. ಸೊ ರಿಮೈನಿಂಗ್ ಏನು ನೆಗೆಟಿವ್. ಸೊ ಮೈನಸ್ಸು ಆ್ಯಂಡ್ ಮೈನಸ್. ಸೊ ಇದು ನಮಗೆ ಒಂದು ಫಂಕ್ಷನ್ ಕೊಟ್ಟರೆ ರಿಮೈನಿಂಗ್ 5 ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್. ಥ್ಯಾಂಕ್ ಯು.